ಹಾಯ್, ನಮಸ್ಕಾರ. ನಾನು ಸೌಮ್ಯ. ಇವತ್ತು ಸಾಯಂಕಾಲ ಹೊತ್ತಿಗೆ ಅಥವಾ ಹಸು ಹಪ್ಪತ್ತಿಗೆ ಬಾಯಿ ಖರ್ಚಿಗಿರಲಿ ಅನ್ಕಂಡು ಮುಂಡಕ್ಕಿ ಮಿಕ್ಸ್ಚರ್ ಮಾಡಿದೆ. ಇದೆಷ್ಟು ಕ್ರಿಸ್ಪಿ ಇರುತ್ತೆ ಅಂದೇಳಿ ಹೇಳ್ರೆ ಕಾಣಿ ಕೇಂತಲ್ಲ ಸೌಂಡ ಇಷ್ಟು ಕ್ರಿಸ್ಪಿಯಾಗಿ ಇರುತ್ತೆ. ಇದನ್ನು ಹ್ಯಾಂಗೆ ಮಾಡೋದಂದೇಳಿ ಕಾಂಬ ಬನ್ನಿ. ಮೊದಲಿಗೆ ಗ್ಯಾಸ್ ಹಚ್ಕಣಿ, ಅದ್ರ ಮೇಲೊಂದು ಪಾತ್ರೆ ಬಚ್ಕಣಿ. ಪಾತ್ರ ಹೀಗೆ ಕಡಾಯಿ ಅಥವಾ ನಂಬದಲ್ಲಿ ಹೇಳುದಾರೆ ಬಾಣಲ್ಗಿ ಅಂದೇಳಿ ಹೇಳತ್ತೆ. ಈ ಥರದ್ದು ಪಾತ್ರ ಇಟ್ಕೊಂಡು ಸ್ವಲ್ಪ ಕಾದಾರ ಮೇಲೆ ಇದಕ್ಕೊಂದು ಸ್ವಲ್ಪ 10ರಿಂದ 11 ಚಮಚ ಅಥವಾ 9ರಿಂದ 8 ಚಮಚ ಆಪಷ್ಟು ತೆಂಗಿನ ಎಣ್ಣೆ ಅಥವಾ ಅಡ್ಗೆ ಎಣ್ಣೆ ಹಾಯ್ಕಣಿ. ಅದೊಂದು ಸ್ವಲ್ಪ ಕಾಯಿಲಿ. ಅದಾದ ಮೇಲೆ 1 ಕಪ್ ಆಪಷ್ಟು ನೆಲಗಡ್ಲಿನ ನಾ ಇಲ್ಲಿ ಹಾಯ್ಕೊಂಡಿದ್ದೆ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಆಯ್ತು. ಎಷ್ಟು ಅಂದೇಳಿ ಹೇಳ್ರೆ ಸ್ವಲ್ಪ ಸಿಪ್ಪಿ ಕಲರ್ ಚೇಂಜ್ ಆಪಷ್ಟು ಫ್ರೈ ಮಾಡ್ಕಣಿ. ಕಾಣ್ತಿದ್ದೆಲ್ಲ ಇಷ್ಟು ಫ್ರೈ ಆರೆ ಸಾಕು. ಇದನ್ನು ಫ್ರೈ ಮಾಡ್ಕೊಂಬತ್ತಿಗೆ ಲೋ ಫ್ಲೇಮಲ್ಲೇ ಇಟ್ಕಣಿ, ಎಂತಕ್ಕಂದ್ರೆ ಬೇಗ ಕರಟಿ ಹೊತ್ತು ಹಾಂಗಾಗಿ. ಇದನ್ನೀಗ ನಾವು ಒಂದು ತಟ್ಟಿಗೆ ತೆಗೆದಿಟ್ಕೊಂತಿದ್ದೆ. ಇದಾರ ಮೇಲೆ ಎಂತ ಮಾಡ್ಕಂದೇಳಿ ಹೇಳ್ರೆ ಯಾವ ಕಪ್ಪಲ್ಲಿ ನೀವು ನೆಲಗಡ್ಲಿ ತಗೊಂಡಿರಲ್ಲ ಅದೇ ಕಪ್ ಆಪಷ್ಟು ಪುಟಾಣಿ, ಇದನ್ನು ನಂಬರ್ ಹುರ್ಗಡ್ಲಿ ಅಂದೇಳಿ ಹೇಳೋದು. ಈ ಹುರ್ಗಡ್ಲಿ ತಗೊಂಡು ಫ್ರೈ ಮಾಡ್ಕೊ. ಇದು ಜಾಸ್ತಿ ಫ್ರೈ ಆಯ್ಕರಿಲ್ಲ, ಇದು 1 ನಿಮಿಷ ಫ್ರೈ ಆರೆ ಸಾಕಾಯ್ತು. ಮತ್ತು ಹೀಗೆ ಸೌಂಟೆಲ್ಲ ಆಚೆ ಈಚೆ ಮಗ್ಚ್ತೈ ಕಣ್ಕ. ಇಲ್ಲಾಂದ್ರೆ ಹೇಳ್ರೆ ಅಡಿ ಇಪ್ಪು ಪುಟಾಣಿ ಕಲರ್ ಜಾಸ್ತಿ ಬ್ರೌನ್ ಆಯ್ತು, ಮೇಲಿಪ್ಪುದು ಅಷ್ಟು ಬ್ರೌನ್ ಆತಿಲ್ಲ. ಈ ಥರ ಜಸ್ಟ್ ಬ್ರೌನ್ ಕಲರಿಗೆ ಬಂದರೆ ಸಾಕು. ಇದನ್ನು ಕೂಡ ಈಗ ನಾನು ಒಂದು ಪ್ಲೇಟಿಗೆ ಹಾಯ್ಕೊಂತಿದ್ದೆ. ಇದೆಲ್ಲ ಆದಮೇಲೆ ಅದೇ ಎಣ್ಣೆಗೆ ನಾವು ಅರ್ಧ ಅಂತ ಹೇಳಿ 1 ಚಮಚ ಆಪಷ್ಟು ನಾನು ಸಾಸಿವೆ ಹಾಕಿದ್ದೆ. ಸಾಸಿವೆ ಇಷ್ಟಪಡ್ದಿದ್ದಾರೆ ಅರ್ಧ ಚಮಚ ಹಾಕಿದ್ರೆ ಸಾಕು. ಅದಾದ ಮೇಲೆ ಒಂದು ಫುಲ್ ಬೆಳ್ಳುಳ್ಳಿ ಗಡ್ಡೆ ಇತ್ತಲ್ಲ ಅದನ್ನು ಬಿಡಿಸ್ಕೊಂಡು ಅದನ್ನು ಸ್ವಲ್ಪ ಗುದ್ದಿ ನಾನಿಲ್ಲಿಗ ಎಣ್ಣೆಗೆ ಹಾಕ್ತಿದ್ದೆ. ಇದು ಫ್ರೈ ಐಕ ಎಷ್ಟು ಅಂದೇಳಿ ಹೇಳ್ರೆ ನೀವು ಬೇರೆ ಮಿಕ್ಸರೆಲ್ಲ ತಿಂಬತ್ತಿಗೆ ಬೆಳ್ಳುಳ್ಳಿ ಸಿಕ್ಕಿರುತ್ತಲ್ಲ ಆ ಥರ ಫ್ರೈ ಐಕ ಬೆಳ್ಳುಳ್ಳಿ. ಅದಾದ ಮೇಲೆ ನಾನು 4ರಿಂದ 5 ಒಣಮೆಣಸನ್ನು 2 ಭಾಗ ಮಾಡಿ ಇಲ್ಲ ಇದಕ್ಕೆ ಹಾಯ್ಕೊಂತಿದ್ದೆ. ಇದು ಸ್ವಲ್ಪ ಫ್ರೈ ಆರ್ ಸಾಕತ್ತೆ, ಮಸ್ತ್ ಫ್ರೈ ಹಾಕೋದು ಬೇಡ. ಹಾಗಾಗಿ ಅರ್ಧ ಬೆಳ್ಳುಳ್ಳಿ ಫ್ರೈ ಆದಮೇಲೆ ನೀವು ಮೆಣಸಿನ ಕೊಡನ್ನು ಸೇರಿಸ್ಕಣಿ. ಅದಾದಮೇಲೆ ನಾನೆಲ್ಲ 3ರಿಂದ 4 ದೊಡ್ಡದು ಎಲ್ಲಿಯಾರೆ 3 ಸಾಕು, ಇಲ್ಲಾಂದ್ರೆ 4 ಕರಿಬೇವನ್ನು ಹಾಕ್ತಿದ್ದೆ. ಹಾಗೆ ಅದ್ರ ದಂಟು ಕೂಡ ಇದಕ್ಕೆ ಹಾಕ್ತಿದ್ದೆ. ಇದನ್ನೀಗ ನಾವು ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರೆ ಆಯಿತು. ಇದು ಬೇಗ ಫ್ರೈ ಆಗ್ತದೆ, ಅದಕ್ಕಂದೇಳಿ ಹೇಳ್ರೆ ಹೆಚ್ಚೊತ್ತು ಬೇಡ ಅಲ್ಲ. ಹಾಗಾಗಿ ಬೆಳ್ಳುಳ್ಳಿ ಅರ್ಧ ಬೆಂದಾದ್ಮೇಲೆ ಅಂದರೆ ಅರ್ಧ ಫ್ರೈ ಆದಮೇಲೆ ಇವೆರಡನ್ನು ಆ್ಯಡ್ ಮಾಡ್ಕೊಳ್ಳಿ. ಇವೆರಡು ಆ್ಯಡ್ ಮಾಡಿ ಆದಮೇಲೆ ಇದಕ್ಕೀಗ ಮಸಾಲೆ ಆ್ಯಡ್ ಮಾಡುವ. ಇಲ್ಲೊಂದು ಅರ್ಧ ಚಮಚ ಆಪಷ್ಟು ನಾನು ಉಪ್ಪು ಹಾಕಿದೆ. ಹೆಚ್ಚು ಹಾಕೋದು ಬೇಡ, ಅದಕ್ಕಂದೇಳ್ರೆ ಮಂಡಕ್ಕಿ ತಕ್ಕಂತಿಲ್ಲ ಹಾಗಾಗಿ. ಅದಾದಮೇಲೆ ಒಂದು ಅರ್ಧ ಚಮಚ ಅರಿಶಿಣ ಪುಡಿ ಹಾಕಿದೆ. ಆಮೇಲೆ 1 ಚಮಚ ಆಪಷ್ಟು ಖಾರ ಪುಡಿ ಹಾಕಿದೆ. ಜಾಸ್ತಿ ಖಾರ ಇಷ್ಟಪಡೋರು ಖಾರ ಜಾಸ್ತಿ ಹಾಯ್ಕೊಂಡ್ಲಕ್ಕೆ, ಇದು ನಾನು ಮೀಡಿಯಮ್ ಖಾರ ಅಂದರೆ ಹೇಳ್ರೆ ಸ್ವಲ್ಪ ಖಾರ ಹಾಪಂಗಿರಲಿ ಅಂದ್ಕೊಂಡು ನಾನು 1 ಚಮಚ ಹಾಕಿದೆ. ಈ 1 ಚಮಚ ಹಾಕಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾವೇನು ಫಸ್ಟಿಗೆ ಫ್ರೈ ಮಾಡಿ ಇಟ್ಟಿತ್ತಲ್ಲ ನೆಲಗಡ್ಲಿ ಮತ್ತು ಹುರ್ಗಡ್ಲಿ ಎರಡನ್ನೂ ಮಸಾಲದೊಟ್ಟಿಗೆ ಮಿಕ್ಸ್ ಹಾಪಂಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಕಾತ್ತೆ. ಅದಕ್ಕಂತ ಹೇಳಿದ್ರೆ ಇವಕ್ಕೆಲ್ಲ ಮಸಾಲೆ ಹಿಡಿಕಲ್ದ ಹಾಗಾಗಿ. ಇದಿಷ್ಟು ಆದಮೇಲೆ ನಾವೀಗ ಮುಂಡಕ್ಕಿ ಇದಕ್ಕೆ ಸೇರಿಸ್ರೆ ಆಯ್ತು. ಇದನ್ನು ನಾನೊಂದು ಪ್ಲೇಟಿಗೆ ಹಾಕಿ ಅದರಲ್ಲಿ ಕಸ ಕಡ್ಡಿ ಅಥವಾ ಕೆಲಸದ ಕಲ್ಲೆಲ್ಲ ಇರುತ್ತಲ್ಲ ಹಾಗಾಗಿ ತೆಗೋಕ್ಕೋಸ್ಕರ ನಾನು ಒಂದು ಪ್ಲೇಟಿಗೆ ಹಾಯ್ಕೊಂಡಿದ್ದೆ. ಈಗ ನಾನು ಇಲ್ಲಿ 2 ಸಲ ಪ್ಲೇಟಿಗೆ ಹಾಯ್ಕೊಂಡು ಫಸ್ಟಿಗೆ 2 ಸಲ ಹಾಕೋದನ್ನು ಮಿಕ್ಸ್ ಮಾಡ್ಕೊಂತೀನಿ. ಯಾಕಂದರೆ ಒಂದೇ ಸಲ ಹಾಕಿದ್ರೆ ಮಿಕ್ಸ್ ಮಾಡ್ಕೊಂಬಕಾತಿಲ್ಲ. ಹಾಗಾಗಿ ಸ್ವಲ್ಪ ಹಾಯ್ಕೊಂಡು ಮಸಾಲದೊಟ್ಟಿಗೆ ಇದನ್ನು ಫ್ರೈ ಮಾಡ್ಕಣಿ. ಕಾಣ್ತಿದ್ರಲ್ಲ ಹೀಗೆ ಫ್ರೈ ಮಾಡಿ ಆದಮೇಲೆ ಮತ್ತೆ ಉಳಿದು ನಾನಿಲ್ಲ 2 ಸೇರು ಆಪಷ್ಟು ಮುಂಡಕ್ಕಿನ ತಗೊಂಡಿದ್ದೆ. ಇದೀಗ ಉಳಿದು 1 ಸೇರು ಆಪಷ್ಟು ಮುಂಡಕ್ಕಿನ ಹಾಕಿದೆ. ಇದನ್ನೀಗ ಸರಿ ಮಾಡಿ ಹಗೂರಕ್ಕೆ ಹಾಯ್ಕಣಿ. ಯಾಕಂದ್ರೆ ಚೆಲ್ಲುತ್ತಂದೇಳಿ ನಾನು ಹಗೂರ್ಗೆ ಮಿಕ್ಸ್ ಮಾಡ್ತಿದ್ದೆ. ಸೊ ಎಂತೆಂಥ ಮಸಾಲೆ ಇತ್ತು, ನೆಲಗಡ್ಲಿ ಆಮೇಲೆ ಖಾರ ಪುಡಿ ಉಪ್ಪು ಎಲ್ಲ
ಈ ಮುಂಡಕ್ಕಿಗೆ ಹಿಡುವಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಕಾಣ್ತಿದ್ರಲ್ಲ, ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ನಿಮಗೆ ಸಾಯಂಕಾಲ ಹೊತ್ತಿಗೆ ಅಥವಾ ಹಸು ಆದಳಿಗೆ ಬಾಯಿ ಖರ್ಚಿಗೆ ಮಾತ್ರ ಲೈಕ್ ಇರುತ್ತೆ. ಹಾಗೆ ಮನೆಗೆ ಮಾಡೋದ್ರಿಂದ ಹೆಲ್ದಿಯಾಗಿರುತ್ತೆ. ಸೊ ಇದನ್ನು ನಮ್ಮ ಮನೆಗೆ ನನಗೂ ನನ್ನ ತಮ್ಮ ತಂಗಿಗೆಲ್ಲ ಜಾಸ್ತಿ ಇಷ್ಟ. ನಾವು ಇದನ್ನು ಹೆಗಳಿಗೂ ಮಾಡ್ಕೊ ತಿಂದಿತ್ತು. ಕಂಡ್ರಲ್ಲ ಎಷ್ಟು ಸುಲಭದಲ್ಲೂ ನಾವು ಮನೆಯಲ್ಲೇ ಮಿಕ್ಸ್ಚರ್ ಮಾಡ್ಲಕ್ಕಂದೇಳಿ. ಸೊ ಮನೆಗೆ ಮುಂಡಕ್ಕಿ ಎಲ್ಲರೂ ತಗೊಬಂದಿದ್ದರೆ ಒಂದು ಸಲ ಈ ಥರ ತಿಂಡಿನ ಟ್ರೈ ಮಾಡಿ ಕಾಣಿ. ಇಷ್ಟ ಆದರೆ ಮತ್ತೆ ಮತ್ತೆ ಮಾಡಿ ತಿಂದು ಕಾಣಿ. ಇದನ್ನು ಈಗ ನಾನೀಗ ಹಾಕಿ ನಿಮಗೆ ತೋರಿಸ್ತಾ ಇದ್ದೆ ಎಷ್ಟು ಚಂದ ಬಂದಿತ್ತು ಅಂಥೇಳಿ. ಹಾಗಾದ್ರೆ ಒಂದು ಸಲ ಟ್ರೈ ಮಾಡಿ